ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್. 5ನೇ ತರಗತಿ ಗಣಿತ ಅಧ್ಯಾಯ 3 ವ್ಯವಕಲನ. ಹಿಂದಿನ ವಿಡಿಯೋದಲ್ಲಿ ನಾವು ವ್ಯವಕಲನ ಪಾಠದ ಪುನರಾವರ್ತನ ಅಭ್ಯಾಸವನ್ನು ಮಾಡಿದ್ದೇವೆ. ಈ ವಿಡಿಯೋದಲ್ಲಿ ಅಭ್ಯಾಸ 3.1ರ ಎಲ್ಲ ಲೆಕ್ಕಗಳನ್ನು ಮಾಡೋಣ. ವ್ಯವಕಲನ ಮಾಡಿರಿ. 1 59,842 ಮೈನಸ್ 34,532. ಈಗ ನಾವು 59,842ರಲ್ಲಿ 34,532 ಕಳೆಯೋಣ. 59,842 ಮೈನಸ್ 34,532. ಈಗ 2ರಲ್ಲಿ 2 ಕಳೆದಾಗ 0, 4ರಲ್ಲಿ 3 ಕಳೆದಾಗ 1, 8ರಲ್ಲಿ 5 ಕಳೆದಾಗ 3, 9ರಲ್ಲಿ 4 ಕಳೆದಾಗ 5, 5ರಲ್ಲಿ 3 ಕಳೆದಾಗ 2, 25,310. ಎರಡನೇ ಪ್ರಶ್ನೆ 86,291 ಮೈನಸ್ 64,130. 1 ಮೈನಸ್ 0 1, 9 ಮೈನಸ್ 3 6, 2 ಮೈನಸ್ 1 1, 6 ಮೈನಸ್ 4 2, 8 ಮೈನಸ್ 6 2, 22,161. ಮೂರನೇ ಪ್ರಶ್ನೆ 41,297 ಮೈನಸ್ 16,025. 7 ಮೈನಸ್ 5 2, 9 ಮೈನಸ್ 2 7, 2 ಮೈನಸ್ 0 2, 1 ಮೈನಸ್ 6. ಇಲ್ಲಿ 1ರಿಂದ 6 ಕಳೆಯಲು ಸಾಧ್ಯವಿಲ್ಲ, ಪಕ್ಕದಿಂದ ಒಂದು ಸಂಖ್ಯೆಯನ್ನು ತೆಗೆದುಕೊಳ್ಳೋಣ. 11 ಮೈನಸ್ 6 5. ಇಲ್ಲಿ 3 ಉಳಿಯಿತು. 3 ಮೈನಸ್ 1 2, 25,272. ನಾಲ್ಕನೇ ಪ್ರಶ್ನೆ 25,768 ಮೈನಸ್ 4,304. 8ರಲ್ಲಿ 4 ಕಳೆದಾಗ 4, 6 ಮೈನಸ್ 0 6, 7 ಮೈನಸ್ 3 4, 5 ಮೈನಸ್ 4 1, 2 ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ 2, 21,464. ಐದನೇ ಪ್ರಶ್ನೆ 17,094 ಮೈನಸ್ 3,043. 4 ಮೈನಸ್ 3 1, 9 ಮೈನಸ್ 4 5, 0 ಮೈನಸ್ 0 0, 7 ಮೈನಸ್ 3 4 1 ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ 1, 14,051. ಎರಡನೇ ಪ್ರಶ್ನೆ ವ್ಯವಕಲನ ಮಾಡಿರಿ. 1 42,695 ಮೈನಸ್ 20,746. 5 ಮೈನಸ್ 6, 5ರಲ್ಲಿ 6 ಕಳೆಯಲು ಸಾಧ್ಯವಿಲ್ಲ, ಪಕ್ಕದಿಂದ ಒಂದು ಸಂಖ್ಯೆಯನ್ನು ತೆಗೆದುಕೊಂಡಾಗ 15. 15 ಮೈನಸ್ 6 9, ಇಲ್ಲಿ 8 ಉಳಿಯಿತು. 8 ಮೈನಸ್ 4 4, 6 ಮೈನಸ್ 7, ಇಲ್ಲಿ ಪಕ್ಕದಲ್ಲಿ ಒಂದು ಸಂಖ್ಯೆಯನ್ನು ತೆಗೆದುಕೊಳ್ಳೋಣ 16. 16 ಮೈನಸ್ 7 9, ಇಲ್ಲಿ 1 ಉಳಿಯಿತು. 1 ಮೈನಸ್ 0 1, 4 ಮೈನಸ್ 2 2, 21,949. ಎರಡನೇ ಪ್ರಶ್ನೆ 50,625 ಮೈನಸ್ 36,178. 5 ಮೈನಸ್ 8, 5ರಲ್ಲಿ 8 ಕಳೆಯಲು ಸಾಧ್ಯವಿಲ್ಲ, ಪಕ್ಕದಿಂದ ಒಂದು ಸಂಖ್ಯೆಯನ್ನು ತೆಗೆದುಕೊಂಡಾಗ 15. 15 ಮೈನಸ್ 8 7, ಇಲ್ಲಿ 1 ಉಳಿಯಿತು, ಪಕ್ಕದಿಂದ ಇನ್ನೊಂದು ಸಂಖ್ಯೆ ತೆಗೆದುಕೊಂಡಾಗ 11. 11 ಮೈನಸ್ 7 4, ಇಲ್ಲಿ 5. 5 ಮೈನಸ್ 1 4, ಇಲ್ಲಿ 0. 0ಯಿಂದ 6 ಕಳೆಯಲು ಸಾಧ್ಯವಿಲ್ಲ, ಪಕ್ಕದಿಂದ ಒಂದು ಸಂಖ್ಯೆಯನ್ನು ತೆಗೆದುಕೊಂಡಾಗ 10. 10 ಮೈನಸ್ 6 4, ಇಲ್ಲಿ 4 ಉಳಿಯಿತು. 4 ಮೈನಸ್ 3 1, 14,447. ಮೂರನೇ ಪ್ರಶ್ನೆ 40,000 ಮೈನಸ್ 16,543. ಇಲ್ಲಿ 4 ಸೊನ್ನೆಗಳಿವೆ. ನಾವು 4ರಿಂದ ಈ ಸಂಖ್ಯೆಗೆ 1 ನೀಡಿದಾಗ 10, 10ರಿಂದ ಈ ಸಂಖ್ಯೆಗೆ 1 ನೀಡಿದಾಗ ಈ ಸಂಖ್ಯೆ 10. ಇದೇ ರೀತಿ ಮುಂದಿನ ಎಲ್ಲ ಸಂಖ್ಯೆಗಳಿಗೆ 1 ಕೊಡೋಣ. 10ರಲ್ಲಿ 3 ಕಳೆದಾಗ 7, ಇಲ್ಲಿ 10ರಲ್ಲಿ 1 ಕೊಟ್ಟಿದ್ದರಿಂದ 9 ಉಳಿಯಿತು. 9 ಮೈನಸ್ 4 5, ಇಲ್ಲಿ ಕೂಡ 9 ಉಳಿಯಿತು. 9 ಮೈನಸ್ 5 4, ಇಲ್ಲಿ 9 ಮೈನಸ್ 6 3,
ಇಲ್ಲಿ ಒಂದನ್ನು ಕೊಟ್ಟಿದ್ದರಿಂದ 3, 3 ಮೈನಸ್ 1 2, 23,457. ನಾಲ್ಕನೇ ಪ್ರಶ್ನೆ 25,307 ಮೈನಸ್ 6,419. 7 ಮೈನಸ್ 9, 7ರಲ್ಲಿ 9 ಕಳೆಯಲು ಸಾಧ್ಯವಿಲ್ಲ. ಪಕ್ಕದ ಸಂಖ್ಯೆ 0, ಆದ್ದರಿಂದ ನಾವು 3ರಿಂದ ಒಂದು ಸಂಖ್ಯೆಯನ್ನು ಪಡೆಯೋಣ. 3ರಿಂದ ಈ ಸಂಖ್ಯೆಗೆ ಒಂದನ್ನು ನೀಡಿದಾಗ 10, 10ರಿಂದ ಈ ಕಡೆ ಒಂದು ಸಂಖ್ಯೆಯನ್ನು ಕೊಡೋಣ. 17 ಮೈನಸ್ 9 8, ಇಲ್ಲಿ 9 ಮೈನಸ್ 1 8, ಇಲ್ಲಿ 2 ಉಳಿಯಿತು. 2 ಎಂದರೆ 2ರಲ್ಲಿ 4 ಕಳೆಯಲು ಸಾಧ್ಯವಿಲ್ಲ. 5ರಿಂದ ಒಂದು ಸಂಖ್ಯೆಯನ್ನು ತೆಗೆದುಕೊಂಡಾಗ 12 ಮೈನಸ್ 4 8, ಇಲ್ಲಿ 4 ಉಳಿಯಿತು. ಪಕ್ಕದಿಂದ ಒಂದು ಸಂಖ್ಯೆಯನ್ನು ತೆಗೆದುಕೊಂಡಾಗ 14, 14ರಲ್ಲಿ 6 ಕಳೆದರೆ 8, ಇಲ್ಲಿ 1 ಉಳಿಯಿತು. 18,888. ಐದನೇ ಪ್ರಶ್ನೆ 20,000 ಮೈನಸ್ 8,625. ಇಲ್ಲಿ 4 ಸಂಖ್ಯೆಗಳಿವೆ. ಮೂರನೇ ಲೆಕ್ಕದಂತೆ 2ರಿಂದ ನಾವು ಒಂದೊಂದು ಸಂಖ್ಯೆಯನ್ನು ಇಲ್ಲಿ ಕೊಡೋಣ. ಇಲ್ಲಿ 2ರಿಂದ ಒಂದು ಸಂಖ್ಯೆಯನ್ನು ನೀಡಿದಾಗ 10, ಇಲ್ಲಿ ಎಲ್ಲ ಸಂಖ್ಯೆಗಳು 10. 10 ಮೈನಸ್ 5 5, ಇಲ್ಲಿ 10ರಿಂದ ಒಂದನ್ನು ಕೊಟ್ಟಿದ್ದರಿಂದ 9 ಉಳಿಯಿತು. 9 ಮೈನಸ್ 2 7, ಇಲ್ಲೂ ಕೂಡ 9 ಉಳಿಯಿತು. 9 ಮೈನಸ್ 6 3, 9 ಮೈನಸ್ 8 1, ಇಲ್ಲಿ ಒಂದು ಸಂಖ್ಯೆ ಕೊಟ್ಟಿದ್ದರಿಂದ 1 ಉಳಿಯಿತು. 11,375. ಮೂರನೇ ಪ್ರಶ್ನೆ ಕೆಳಗಿನ ಲೆಕ್ಕಗಳನ್ನು ಬಿಡಿಸಿರಿ. 1 16,486 26,475ರಿಂದ ಕಳೆಯಿರಿ. ಇಲ್ಲಿ ನಾವು 26,475ರಿಂದ 16,486 ಕಳೆಯಬೇಕು. 5 ಮೈನಸ್ 6, ಇಲ್ಲಿ 5ರಿಂದ 6 ಕಳೆಯಲು ಸಾಧ್ಯವಿಲ್ಲ. ಪಕ್ಕದಿಂದ ಒಂದು ಸಂಖ್ಯೆಯನ್ನು ತೆಗೆದುಕೊಳ್ಳೋಣ. 15 ಮೈನಸ್ 6 9, ಇಲ್ಲಿ 6 ಉಳಿಯಿತು. 6ರಿಂದ 8 ಕಳೆಯಲು ಸಾಧ್ಯವಿಲ್ಲ. ಮತ್ತೆ ಪಕ್ಕದಿಂದ ಒಂದು ಸಂಖ್ಯೆಯನ್ನು ತೆಗೆದುಕೊಳ್ಳೋಣ. 16 ಮೈನಸ್ 8 8, ಇಲ್ಲಿ 3 ಉಳಿಯಿತು. ಪಕ್ಕದಿಂದ ಒಂದು ಸಂಖ್ಯೆಯನ್ನು ತೆಗೆದುಕೊಂಡಾಗ 13 ಮೈನಸ್ 4 9, ಇಲ್ಲಿ 5. ಪಕ್ಕದಿಂದ ಒಂದು ಸಂಖ್ಯೆಯನ್ನು ತೆಗೆದುಕೊಂಡಾಗ 15 ಮೈನಸ್ 6 9, ಇಲ್ಲಿ 1 ಉಳಿಯಿತು. 1 ಮೈನಸ್ 1 0, 9,989. ಎರಡನೇ ಪ್ರಶ್ನೆ 36,279 52,367ರಿಂದ ಕಳೆಯಿರಿ. ಇಲ್ಲಿ ನಾವು 52,367ರಿಂದ 36,279 ಕಳೆಯಬೇಕು. ಇಲ್ಲಿ 7 ಮೈನಸ್ 9, 7ರಲ್ಲಿ 9 ಕಳೆಯಲು ಸಾಧ್ಯವಿಲ್ಲ. ಪಕ್ಕದಿಂದ ಒಂದು ಸಂಖ್ಯೆಯನ್ನು ತೆಗೆದುಕೊಂಡಾಗ 17 ಮೈನಸ್ 9 8, ಇಲ್ಲಿ 5 ಉಳಿಯಿತು. ಪಕ್ಕದಿಂದ ಇನ್ನೊಂದು ಸಂಖ್ಯೆಯನ್ನು ತೆಗೆದುಕೊಂಡಾಗ 15 ಮೈನಸ್ 7 8, ಇಲ್ಲಿ 2 ಉಳಿಯಿತು. 2ರಲ್ಲಿ 2 ಕಳೆದಾಗ 0. 2 ಮೈನಸ್ 6, 2ರಲ್ಲಿ 6 ಕಳೆಯಲು ಸಾಧ್ಯವಿಲ್ಲ. ಪಕ್ಕದಿಂದ ಒಂದು ಸಂಖ್ಯೆಯನ್ನು ತೆಗೆದುಕೊಳ್ಳೋಣ. 12 ಮೈನಸ್ 6 6, ಇಲ್ಲಿ 4 ಉಳಿಯಿತು. 4 ಮೈನಸ್ 3 1, 16,088. ಮೂರನೇ ಪ್ರಶ್ನೆ 10,000ವನ್ನು 31,579ರಿಂದ ಕಳೆಯಿರಿ. 9 ಮೈನಸ್ 0 9, 7 ಮೈನಸ್ 0 7, 5 ಮೈನಸ್ 0 5, 1 ಮೈನಸ್ 0 1, 3 ಮೈನಸ್ 1 2, 21,579. ನಾಲ್ಕನೇ ಪ್ರಶ್ನೆ 24,683ನ್ನು 40,000ದಿಂದ ಕಳೆಯಿರಿ. ಇಲ್ಲಿ 4 ಸೊನ್ನೆಗಳಿವೆ. 4ರಿಂದ ಒಂದೊಂದು ಸಂಖ್ಯೆಗಳನ್ನು ಇಲ್ಲಿ ಕೊಡೋಣ. ಈ ಸಂಖ್ಯೆ 10 10 ಮೈನಸ್ 3 7, ಇಲ್ಲಿ 9 ಉಳಿಯಿತು. 9 ಮೈನಸ್ 8 1, 9 ಮೈನಸ್ 6 3, 9 ಮೈನಸ್ 4 5, ಇಲ್ಲಿ 3 ಉಳಿಯಿತು. 3 ಮೈನಸ್ 2 1, 15,317. ಐದನೇ ಪ್ರಶ್ನೆ 4,297ನ್ನು 11,035ರಿಂದ ಕಳೆಯಿರಿ. ಇಲ್ಲಿ 5ರಿಂದ 7 ಕಳೆಯಲು ಸಾಧ್ಯವಿಲ್ಲ. ಒಂದು ಸಂಖ್ಯೆಯನ್ನು ತೆಗೆದುಕೊಂಡಾಗ 15 ಮೈನಸ್ 7
8, ಇಲ್ಲಿ 2 ಉಳಿಯಿತು, ಪಕ್ಕದ ಸಂಖ್ಯೆ 0, ಆದ್ದರಿಂದ ಈ 1ರಿಂದ ನಾವು 1ಅನ್ನು ತೆಗೆದುಕೊಳ್ಳೋಣ. ಇಲ್ಲಿ 13 ಮೈನಸ್ 9 3, ಇಲ್ಲಿ 9 ಉಳಿಯಿತು, 9 ಮೈನಸ್ 2 7, ಇಲ್ಲಿ 1ಅನ್ನು ನಾವು ಕೊಟ್ಟಿದ್ದರಿಂದ ಈ ಸಂಖ್ಯೆ 0, ಪಕ್ಕದಿಂದ ಒಂದು ಸಂಖ್ಯೆಯನ್ನು ತೆಗೆದುಕೊಂಡಾಗ 10, 10 ಮೈನಸ್ 4 6, ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ, 6738. ಪ್ರಶ್ನೆ ನಂಬರ್ 4, ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ. ಪ್ರಶ್ನೆ ನಂಬರ್ 1, 37,946ಕ್ಕೆ ಎಷ್ಟನ್ನು ಸೇರಿಸಿದರೆ 91,643 ಆಗುತ್ತದೆ? ಇಲ್ಲಿ ನಾವು 91,643ರಿಂದ 37,946 ಕಳೆದಾಗ ಆ ಸಂಖ್ಯೆಗೆ ಎಷ್ಟು ಸೇರಿಸಿದಾಗ 91,643 ಆಗುತ್ತದೆ ಎಂದು ಕಂಡುಹಿಡಿಯಬಹುದು. 91,643 ಮೈನಸ್ 37,946. ಇಲ್ಲಿ 3ರಿಂದ 6 ಕಳೆಯಲು ಸಾಧ್ಯವಿಲ್ಲ, 4ರಿಂದ ಒಂದು ಸಂಖ್ಯೆಯನ್ನು ತೆಗೆದುಕೊಳ್ಳೋಣ. 13 ಮೈನಸ್ 6 7, ಇಲ್ಲಿ 3 ಉಳಿಯಿತು, 3ರಿಂದ 4 ಕಳೆಯಲು ಸಾಧ್ಯವಿಲ್ಲ, ಮತ್ತೆ ಪಕ್ಕದಿಂದ ಒಂದು ಸಂಖ್ಯೆಯನ್ನು ತೆಗೆದುಕೊಳ್ಳೋಣ. 13 ಮೈನಸ್ 4 9, ಇಲ್ಲಿ 5 ಉಳಿಯಿತು, ಪಕ್ಕದಿಂದ ಒಂದು ಸಂಖ್ಯೆಯನ್ನು ತೆಗೆದುಕೊಂಡಾಗ 15 ಮೈನಸ್ 9 6, ಇಲ್ಲಿ 0, ಪಕ್ಕದಿಂದ ಒಂದು ಸಂಖ್ಯೆಯನ್ನು ತೆಗೆದುಕೊಂಡಾಗ 10, 10ರಲ್ಲಿ 7 ಕಳೆದಾಗ 3, ಇಲ್ಲಿ 8 ಉಳಿಯಿತು, 8 ಮೈನಸ್ 3 5, 53,697. ಅಂದರೆ ಇಲ್ಲಿ 37,946ಕ್ಕೆ 53,697 ಸೇರಿಸಿದರೆ 91,643 ಆಗುತ್ತದೆ. ಎರಡನೇ ಪ್ರಶ್ನೆ, 67,215ರಲ್ಲಿ ಎಷ್ಟನ್ನು ಕಳೆದರೆ 28,941 ಆಗುತ್ತದೆ? ಈಗ ನಾವು 67,217ರಲ್ಲಿ 28,941 ಕಳೆಯೋಣ. 5 ಮೈನಸ್ 1 4, 1ರಲ್ಲಿ 4 ಕಳೆಯಲು ಸಾಧ್ಯವಿಲ್ಲ, ಪಕ್ಕದಿಂದ ಒಂದು ಸಂಖ್ಯೆಯನ್ನು ತೆಗೆದುಕೊಳ್ಳೋಣ. 11 ಮೈನಸ್ 4 7, ಇಲ್ಲಿ 1 ಉಳಿಯಿತು, ಪಕ್ಕದಿಂದ ಒಂದು ಸಂಖ್ಯೆಯನ್ನು ತೆಗೆದುಕೊಂಡಾಗ 11, 11 ಮೈನಸ್ 9 2, ಇಲ್ಲಿ 6 ಉಳಿಯಿತು, ಪಕ್ಕದಿಂದ ಒಂದು ಸಂಖ್ಯೆಯನ್ನು ತೆಗೆದುಕೊಂಡಾಗ 16, 16 ಮೈನಸ್ 8 8, ಇಲ್ಲಿ 5, 5 ಮೈನಸ್ 2 3, 38,274. ಅಂದರೆ 67,215ರಲ್ಲಿ 38,274 ಕಳೆದರೆ 28,941 ಆಗುತ್ತದೆ. ಮೂರನೇ ಪ್ರಶ್ನೆ, ಎರಡು ಸಂಖ್ಯೆಗಳ ಮೊತ್ತ 87,065. ಅವುಗಳಲ್ಲಿ ಒಂದು ಸಂಖ್ಯೆ 49,726. ಹಾಗಾದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಈಗ ನಾವು ಎರಡನೇ ಸಂಖ್ಯೆಯನ್ನು ಕಂಡುಹಿಡಿಯಬೇಕಾದರೆ 87,065ರಲ್ಲಿ 49,726 ಕಳೆಯೋಣ. 87,065 ಮೈನಸ್ 49,726. ಇಲ್ಲಿ 5ರಲ್ಲಿ 6 ಕಳೆಯಲು ಸಾಧ್ಯವಿಲ್ಲ, ಪಕ್ಕದಿಂದ ಒಂದು ಸಂಖ್ಯೆಯನ್ನು ತೆಗೆದುಕೊಂಡಾಗ 15 ಮೈನಸ್ 6 9, ಇಲ್ಲಿ 5 ಉಳಿಯಿತು, 5 ಮೈನಸ್ 2 3 0, ಪಕ್ಕದಿಂದ ಒಂದು ಸಂಖ್ಯೆಯನ್ನು ತೆಗೆದುಕೊಂಡಾಗ 10, 10ರಲ್ಲಿ 7 ಕಳೆದಾಗ 3, ಇಲ್ಲಿ 6 ಉಳಿಯಿತು, ಪಕ್ಕದಿಂದ ಒಂದು ಸಂಖ್ಯೆಯನ್ನು ತೆಗೆದುಕೊಂಡಾಗ 16 ಮೈನಸ್ 9 7, ಇಲ್ಲಿ 7 ಉಳಿಯಿತು, 7 ಮೈನಸ್ 4 3, 37,339. ಇದು ಇನ್ನೊಂದು ಸಂಖ್ಯೆ, ಅಂದರೆ 49,726 ಪ್ಲಸ್ 37,339. ಈ ಎರಡು ಸಂಖ್ಯೆಯನ್ನು ಕೂಡಿಸಿದಾಗ ನಮಗೆ 87,065 ಬರುತ್ತದೆ. ನಾಲ್ಕನೇ ಪ್ರಶ್ನೆ, ಒಬ್ಬ ರೈತನು ಕಳೆದ ವರ್ಷ 38,462 ತೆಂಗಿನಕಾಯಿಗಳನ್ನು ತನ್ನ ತೋಟದಿಂದ ಪಡೆದನು. ಈ ವರ್ಷ 47,285 ತೆಂಗಿನಕಾಯಿಗಳನ್ನು ಪಡೆದನು. ಅವನು ಕಳೆದ ವರ್ಷಕ್ಕಿಂತ ಎಷ್ಟು ಹೆಚ್ಚಿನ ತೆಂಗಿನಕಾಯಿಗಳನ್ನು ಪಡೆದಿದ್ದಾನೆ? ಈಗ ನಾವು ಈ ವರ್ಷ ಪಡೆದ ತೆಂಗಿನಕಾಯಿಗಳಲ್ಲಿ ಕಳೆದ ವರ್ಷ ಪಡೆದಂತಹ ತೆಂಗಿನಕಾಯಿಗಳ ಸಂಖ್ಯೆಗಳನ್ನು ಕಳೆಯೋಣ. ಕಳೆದ ವರ್ಷ ಪಡೆದ ತೆಂಗಿನಕಾಯಿಗಳ ಸಂಖ್ಯೆ 38,462.
ಈ ವರ್ಷ ಪಡೆದ ತೆಂಗಿನಕಾಯಿಗಳ ಸಂಖ್ಯೆ 47,285. ಆದ್ದರಿಂದ ಹೆಚ್ಚು ಪಡೆದ ತೆಂಗಿನಕಾಯಿಗಳ ಸಂಖ್ಯೆಯನ್ನು ಕಂಡುಹಿಡಿಯುವಾಗ ನಾವು ಈ ವರ್ಷ ಪಡೆದ ತೆಂಗಿನಕಾಯಿಗಳ ಸಂಖ್ಯೆಯಿಂದ ಕಳೆದ ವರ್ಷ ಪಡೆದಂತಹ ತೆಂಗಿನಕಾಯಿಗಳ ಸಂಖ್ಯೆಯನ್ನು ಕಳೆಯೋಣ. 47,285 ಮೈನಸ್ 38,462. ಈಗ 5ರಲ್ಲಿ 2 ಕಳೆದಾಗ 3, 8ರಲ್ಲಿ 6 ಕಳೆದಾಗ 2, 2ರಲ್ಲಿ 4 ಕಳೆಯಲು ಸಾಧ್ಯವಿಲ್ಲ. ಪಕ್ಕದಿಂದ ಒಂದು ಸಂಖ್ಯೆಯನ್ನು ತೆಗೆದುಕೊಳ್ಳೋಣ. 12 ಮೈನಸ್ 4 8. ಇಲ್ಲಿ 6, 6ರಲ್ಲಿ 8 ಕಳೆಯಲು ಸಾಧ್ಯವಿಲ್ಲ. ಪಕ್ಕದಿಂದ ಒಂದು ಸಂಖ್ಯೆಯನ್ನು ತೆಗೆದುಕೊಂಡಾಗ 16 ಮೈನಸ್ 8 8. ಇಲ್ಲಿ 3 ಉಳಿಯಿತು. 3 ಮೈನಸ್ 3 0. 8,823 ತೆಂಗಿನಕಾಯಿಗಳನ್ನು ಅವನು ಹೆಚ್ಚಾಗಿ ಪಡೆದಿದ್ದಾನೆ. 5ನೇ ಪ್ರಶ್ನೆ. ವಿಧಾನಸಭೆಯ ಚುನಾವಣೆಯಲ್ಲಿ ಸುರೇಶರವರು 42,618 ಮತಗಳನ್ನು ಪಡೆದರು. ರೋಹಿಣಿಯವರು 54,951 ಮತಗಳನ್ನು ಪಡೆದು ಚುನಾವಣೆಯಲ್ಲಿ ಜಯಶಾಲಿಯಾದರು. ಸುರೇಶ್ ಅವರಿಗಿಂತ ರೋಹಿಣಿಯವರು ಎಷ್ಟು ಹೆಚ್ಚು ಮತಗಳನ್ನು ಪಡೆದರು? ಇಲ್ಲಿ ನಾವು ರೋಹಿಣಿಯವರು ಪಡೆದಂತಹ ಮತಗಳ ಸಂಖ್ಯೆಯಿಂದ ಸುರೇಶ್ ಅವರು ಪಡೆದಂತಹ ಮತಗಳ ಸಂಖ್ಯೆಯನ್ನು ಕಳೆಯೋಣ. ರೋಹಿಣಿಯವರು ಪಡೆದ ಮತ 54,951. ಸುರೇಶ್ ಅವರು ಪಡೆದ ಮತ 42,618. ಆದ್ದರಿಂದ ಈಗ ಹೆಚ್ಚು ಪಡೆದ ಮತಗಳನ್ನು ನಾವು ಕಂಡುಹಿಡಿಯೋಣ. 1 ಮೈನಸ್ 8. ಇಲ್ಲಿ 1ರಲ್ಲಿ ನಾವು 8 ಕಳೆಯಲು ಸಾಧ್ಯವಿಲ್ಲ. ಪಕ್ಕದಿಂದ ಒಂದು ಸಂಖ್ಯೆಯನ್ನು ತೆಗೆದುಕೊಂಡಾಗ 11 ಮೈನಸ್ 8 3. 4 ಉಳಿಯಿತು. 4 ಮೈನಸ್ 1 3. 9 ಮೈನಸ್ 6 3. 4 ಮೈನಸ್ 2 2. 5 ಮೈನಸ್ 4 1. 12,333. ಆದ್ದರಿಂದ ಅವರು ಹೆಚ್ಚಾಗಿ ಪಡೆದ ಮತಗಳ ಸಂಖ್ಯೆ 12,333. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 3.1ರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ 3.2ರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ. ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.